ಈಗಷ್ಟೇ ಸುದ್ದಿ ಬರ್ತಾ ಇದೆ, ಪ್ರೀತಂ ಗೌಡ ಆಪ್ತರು ಕಾಂಗ್ರೆಸ್ ಅಭ್ಯರ್ಥಿಗೆ ಬೆಂಬಲವನ್ನ ಘೋಷಣೆ ಮಾಡಿದ್ದಾರೆ. ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣಗೆ ಹಾಸನದಲ್ಲಿ ಮೈತ್ರಿ ಶಾಕ್ ಸಿಕ್ಕಿದೆ. ಪ್ರೀತಂ ಗೌಡ ಬೆಂಬಲಿಗರು ಕಾಂಗ್ರೆಸ್ನ ಅಭ್ಯರ್ಥಿಗೆ ಬೆಂಬಲವನ್ನ ಘೋಷಣೆ ಮಾಡಿದ್ದಾರೆ. ಉದ್ದೂರು ಪುರುಷೋತ್ತಮ್ ಸೇರಿದಂತೆ ಹಲವರು ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ಗೆ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ. ಇವತ್ತು ಭೇಟಿಯಾಗಿದ್ದಾರೆ ಶ್ರೇಯಸ್ ಪಟೇಲ್ ಅವರನ್ನ. ಕಾಂಗ್ರೆಸ್ನ ಅಭ್ಯರ್ಥಿ ಶ್ರೇಯಸ್ ಪಟೇಲ್ಗೆ ಬೆಂಬಲವನ್ನ ಘೋಷಣೆ ಮಾಡಿದ್ದಾರೆ. ಯಾಕಂದ್ರೆ ಪ್ರೀತಂ ಗೌಡ ತಮ್ಮ ಬೆಂಬಲಿಗರಿಗೆ ಈವರೆಗೂ ಯಾವುದೇ ಸೂಚನೆಯನ್ನ ಕೊಟ್ಟಿಲ್ಲ. ಮೈತ್ರಿ ಅಭ್ಯರ್ಥಿಯನ್ನ ಬೆಂಬಲಿಸಬೇಕಾ ಬೇಡವಾ ಅನ್ನುವಂತಹ ಗೊಂದಲದಲ್ಲಿದ್ದಂತಹ ಪ್ರೀತಂ ಗೌಡ ಅವರ ಬೆಂಬಲಿಗರು ಈಗ ಪ್ರಜ್ವಲ್ ರೇವಣ್ಣ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಶ್ರೇಯಸ್ ಪಟೇಲ್ ಪರ ಕೆಲಸ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಇದು ಹಾಸನದಿಂದ ಬರ್ತಾ ಇರುವಂತಹ ಸುದ್ದಿ. ಹಾಸನದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ನ ಮೈತ್ರಿಕೂಟ ವರ್ಕ್ ಆಗೋದಿಲ್ವಾ ಅನ್ನುವಂತಹ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಹಾಸನದ ಬಂಡಾಯವನ್ನ ಶಮನ ಮಾಡೋದಕ್ಕೆ ಬಿಜೆಪಿಯ ರಾಜ್ಯದ ನಾಯಕರು ಮತ್ತು ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ಅಗರ್ವಾಲ್ ಪ್ರಯತ್ನವನ್ನ ಪಟ್ಟರು. ಆದರೆ ಆ ಪ್ರಯತ್ನ ಈವರೆಗೂ ಸಫಲತೆ ಕಂಡಿಲ್ಲ. ಹೊಳೆ ನರಸೀಪುರಕ್ಕಿಂತ ಹಾಸನದಲ್ಲಿ ಹೆಚ್ಚು ಲೀಡ್ ಕೊಡ್ತೀವಿ ಅನ್ನುವಂತಹ ಮಾತನ್ನ ಈಗ ಪ್ರಜ್ವಲ್ ರೇವಣ್ಣ ಪರವಾಗಿ ಮಾತನಾಡ್ತಾ ಇದ್ದಾರೆ. ಎಲ್ಲೂ ಪ್ರಜ್ವಲ್ ಹೆಸರನ್ನ ಹೇಳ್ತಾ ಇಲ್ಲ. ಹೊಳೆ ನರಸೀಪುರ HD ರೇವಣ್ಣ, ಪ್ರಜ್ವಲ್ ರೇವಣ್ಣ ಅವರ ರಾಜಕೀಯ ನೆಲೆ. ಅಲ್ಲಿಗಿಂತಲೂ ಹಾಸನದಲ್ಲಿ ಹೆಚ್ಚು ಲೀಡ್ ಕೊಡಿಸ್ತೀನಿ ಅಂತ ಪ್ರೀತಂ ಗೌಡ ಮಾತನಾಡ್ತಾ ಇದ್ದಾರೆ. ಮೈಸೂರಿನಲ್ಲಿ ನಿಂತು ಮಾತನಾಡ್ತಾ ಇದ್ದಾರೆ. ಈವರೆಗೂ ಪ್ರಜ್ವಲ್ ರೇವಣ್ಣ ಹಾಸನದ ಆದಾಗಿನಿಂದಲೂ ಪ್ರೀತಂ ಗೌಡ ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಹಾಸನದಿಂದ ಮೈಸೂರಿನ ಜವಾಬ್ದಾರಿ ಇದೆ ಪ್ರೀತಂ ಗೌಡರಿಗೆ, ಹಾಗಾಗಿ ನಾನು ಅಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದಾರೆ. ಅಪ್ಪನಿಗಿಂತ ಒಂದು ವೋಟ್ ಜಾಸ್ತಿ ಕೊಡಿಸ್ತಿದ್ರೆ ಕೇಳಿ ಅಂತ, ಅಂದ್ರೆ HD ರೇವಣ್ಣನವರಿಗಿಂತ ನಾನು ಹಾಸನದಲ್ಲಿ ಒಂದು ವೋಟ್ ಜಾಸ್ತಿ ಕೊಡಿಸ್ತೀನಿ ಅಂತ ಹೇಳ್ತಿದ್ದಾರೆ. NDA ಅಭ್ಯರ್ಥಿಗೆ ಮಾತ್ರ ನನ್ನ ಬೆಂಬಲ ಅಂತ ನಿನ್ನೆಯೂ ಹೇಳಿದ್ರು, ಇವತ್ತು ಹೇಳ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣ ಅವರ ಹೆಸರನ್ನು ಹೇಳೋದಕ್ಕೆ ಪ್ರೀತಂ ಗೌಡ ರೆಡಿ ಇಲ್ಲ. HD ರೇವಣ್ಣನವರಿಗಿಂತ ನಾನು ಒಂದು ವೋಟ್ ಜಾಸ್ತಿ ಕೊಡಿಸ್ತೀನಿ ಎನ್ನುವ ಮಾತು ಹೇಳ್ತಿದ್ದಾರೆ. ಆದರೆ ಪ್ರಜ್ವಲ್ ರೇವಣ್ಣನವರ ಹೆಸರನ್ನ ಹೇಳ್ತಾ ಇಲ್ಲ. ನಾನು ಇವತ್ತು ರಾತ್ರಿ ಹೋಗಿ ನಾಳೆ ಹಬ್ಬದ ಪ್ರಯುಕ್ತ ಹಾಸನಲ್ಲಿ ಇರ್ತೀನಿ. ಇದ್ದು ಚರ್ಚೆಯನ್ನು ಮಾಡಿ ಯಾವ ರೀತಿಯಾಗಿ ಸುಸೂತ್ರವಾಗಿ NDA ಅಭ್ಯರ್ಥಿ ಗೆಲ್ಲಬೇಕು, ಅದಕ್ಕೆ ಹಾಗಾಗಿ ಮೈತ್ರಿ ಅಭ್ಯರ್ಥಿ ಪರವಾಗಿ ಚುನಾವಣೆ ಗೆಲ್ಸ್ಕೊಳ್ಳಕ್ಕೆ ಏನ್ ಮಾಡಬೇಕು ಎಲ್ಲ ಮಾಡ್ತೀವಿ. ಚುನಾವಣೆ ಗೆಲ್ಸ್ಕೊಳ್ಳೋದಕ್ಕೆ NDA ಅಭ್ಯರ್ಥಿ ಗೆಲ್ಲೋದಕ್ಕೆ ಏನ್ ಮಾಡ್ಬೇಕು ಎಲ್ಲ ಮಾಡ್ತೀವಿ. ನೀವು ದಯಮಾಡಿ ಕೇಳ್ಕೊಳ್ಳಿ. ಹೊಳೆ ನರಸೀಪುರದಲ್ಲಿ ಮಾನ್ಯ NDA ಅಭ್ಯರ್ಥಿಗೆ ಎಷ್ಟು ವೋಟ್ ಲೀಡ್ ಇರುತ್ತೆ, ಅದಕ್ಕಿಂತ ಒಂದು ಮತನಾದ್ರೂ ಸರಿ ಹೆಚ್ಚು ಲೀಡು ನನ್ನ ಹಾಸನ ವಿಧಾನಸಭಾ. ಈಗ ಹೊಳೆ ನರಸೀಪುರ ಯಾರು ಶಾಸಕರಿದ್ದಾರೆ? ರೇವಣ್ಣ ಅವರು, ಅಭ್ಯರ್ಥಿಯವರ ತಂದೆ. ನಾನು ನಿಮ್ಗೆ ಒಂದು ಮಾತನ್ನು ಕೊಡ್ತೀನಿ. ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಅವ್ರು ಎಷ್ಟು ಲೀಡ್ ಕೊಡ್ತಾರೆ, ಹೊಳೆ ನರಸೀಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ಲೀಡ್ NDA ಅಭ್ಯರ್ಥಿ ಪರ ಕೊಡ್ತಾರೆ, ಅದಕ್ಕಿಂತ ಒಂದು ವೋಟ್ ಜಾಸ್ತಿ NDA ಅಭ್ಯರ್ಥಿಗೆ ಹಾಸನದಲ್ಲಿ ಲೀಡ್ ಕೊಡ್ತೀನಿ. ನನ್ನ ಜವಾಬ್ದಾರಿ. ನಾನು ಇವತ್ತು ರಾತ್ರಿ ಹೋಗಿ ನಾಳೆ ಹಬ್ಬದ ಪ್ರಯುಕ್ತ ಹಾಸನಲ್ಲಿ ಇರ್ತೀನಿ. ಇದ್ದು ಚರ್ಚೆಯನ್ನು ಮಾಡಿ ಯಾವ ರೀತಿಯಾಗಿ ಸುಸೂತ್ರವಾಗಿ NDA ಅಭ್ಯರ್ಥಿ ಗೆಲ್ಲಬೇಕು, ಅದಕ್ಕೆ ಹಾಗಾಗಿ ಮೈತ್ರಿ ಅಭ್ಯರ್ಥಿ ಪರವಾಗಿ ಚುನಾವಣೆ ಗೆಲ್ಸ್ಕೊಳ್ಳಕ್ಕೆ ಏನ್ ಮಾಡಬೇಕು ಎಲ್ಲ ಮಾಡ್ತೀವಿ. ಚುನಾವಣೆ ಗೆಲ್ಸ್ಕೊಳ್ಳೋದಕ್ಕೆ NDA ಅಭ್ಯರ್ಥಿ ಗೆಲ್ಲೋದಕ್ಕೆ ಏನ್ ಮಾಡ್ಬೇಕು ಎಲ್ಲ ಮಾಡ್ತೀವಿ. ನೀವು ದಯಮಾಡಿ ಕೇಳ್ಕೊಳ್ಳಿ. ಹೊಳೆ ನರಸೀಪುರದಲ್ಲಿ ಮಾನ್ಯ NDA ಅಭ್ಯರ್ಥಿಗೆ ಎಷ್ಟು ವೋಟ್ ಲೀಡ್ ಇರುತ್ತೆ, ಅದಕ್ಕಿಂತ ಒಂದು ಮತನಾದ್ರೂ ಸರಿ ಹೆಚ್ಚು ಲೀಡು ನನ್ನ ಹಾಸನ ವಿಧಾನಸಭಾ. ಈಗ ಹೊಳೆ ನರಸೀಪುರ ಯಾರು ಶಾಸಕರಿದ್ದಾರೆ? ರೇವಣ್ಣ ಅವರು, ಅಭ್ಯರ್ಥಿಯವರ ತಂದೆ. ನಾನು ನಿಮ್ಗೆ ಒಂದು ಮಾತನ್ನು ಕೊಡ್ತೀನಿ. ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಅವ್ರು ಎಷ್ಟು ಲೀಡ್ ಕೊಡ್ತಾರೆ, ಹೊಳೆ ನರಸೀಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ಲೀಡ್ NDA ಅಭ್ಯರ್ಥಿ ಪರ ಕೊಡ್ತಾರೆ, ಅದಕ್ಕಿಂತ ಒಂದು ವೋಟ್ ಜಾಸ್ತಿ NDA ಅಭ್ಯರ್ಥಿಗೆ ಹಾಸನದಲ್ಲಿ. ನಾಳೆ ಪ್ರೀತಂ ಗೌಡ ಹಾಸನಕ್ಕೆ ಹೋಗ್ತೀನಿ, ಹಬ್ಬ ಇದೆ ಅಂತ ಹೇಳ್ತಿದ್ದಾರೆ. ನಾಳೆಯಾದರೂ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಪ್ರೀತಂ ಗೌಡ ಅವರನ್ನ ಭೇಟಿಯಾಗಿ ಸಹಕಾರವನ್ನ ಕೇಳ್ತಾರಾ ಇಲ್ವಾ? ಇದೇ ರೀತಿಯಾದ ಗೊಂದಲ ಮುಂದುವರಿಯುತ್ತಾ ನೋಡಬೇಕಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.